ಕರ್ನಾಟಕದಿಂದ ಗೆದ್ದಿರತಕ್ಕಂಥ 19 ಜನ ಲೋಕಸಭಾ ಸದಸ್ಯರಿಗೆ ಮತ್ತು ಕರ್ನಾಟಕದಿಂದ ಆಗಿರ್ತಕ್ಕಂಥ ಮಂತ್ರಿಗಳಿಗೆ ಇವತ್ತು ಬಿಜೆಪಿ ವತಿಯಿಂದ ಸನ್ಮಾನವನ್ನು ಮಾಡಿದಿರಿ. ಬಿಜೆಪಿ ಮತ್ತು JDSನ ಕಾರ್ಯಕರ್ತರು ಭಾಗವಹಿಸಿದರು. ಮುಂದೆ ಬರುವಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ಪಕ್ಷವನ್ನು ಇನ್ನಷ್ಟು ಸದೃಢ ಮಾಡುವಂಥದ್ದು ಮತ್ತು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಮತ್ತು 3 ಬೈ ಎಲೆಕ್ಷನ್ಸ್ ಬರ್ತಾ ಇದೆ. ಎಲ್ಲ ದೃಷ್ಟಿಯಿಂದನೂ ಪಕ್ಷವನ್ನು JDS ಜೊತೆ ಹೊಂದಾಣಿಕೆ ಮುಂದುವರಿಸಿ ಇವೆಲ್ಲವನ್ನ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಕಾರ್ಯಕರ್ತರಿಗೆ ಹುರುಪು ತುಂಬುವಂಥ ಒಂದು ಕಾರ್ಯಕ್ರಮ ಆಗಿದೆ ಇದು. ನಾನು ಎಲ್ಲ ಸಂಸದರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮನ್ನು ಆಯ್ಕೆ ಮಾಡಿದಂಥ ಜನಕ್ಕೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿರುವಂಥ ಕೆಟ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯುವಂಥ ದೃಷ್ಟಿಯಿಂದ ಏನು ದಿನನಿತ್ಯ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ, ಪೆಟ್ರೋಲ್, ಡೀಸೆಲ್ ಎಲ್ಲ ಬೆಲೆ ಏರಿಕೆ ಮಾಡಿ ಜನಗಳಿಗೆ ಕಂಟಕವಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಕರ್ನಾಟಕದಲ್ಲಿ ಎಷ್ಟು ದಿನ ಇದ್ರೆ ಅಷ್ಟು ದಿನಾನು ಬೆಲೆ ಏರಿಕೆಯನ್ನು ಮಾಡ್ತಾರೆ. ಇವರಿಗೆ ಬೇಗ ಗೇಟ್ ಪಾಸ್ ಕೊಟ್ರೆ ಕರ್ನಾಟಕದ ಜನ ಈ ತೆರಿಗೆಯ ಭಾರದಿಂದ ಮುಕ್ತಿಯನ್ನ ಪಡಿಬೋದು. ಇಲ್ಲ ಅಂದ್ರೆ ನೆಕ್ಸ್ಟು ಬಸ್ ದರ ಏರಿಕೆ ಮಾಡ್ತಾರೆ, ಹಾಲಿನ ದರ ಏರಿಕೆ ಮಾಡ್ತಾರೆ, ಮತ್ತೆ ಆಲ್ಕೋಹಾಲ್ ದರ ಏರಿಕೆ ಮಾಡ್ತಾರೆ. ಇವರ ಕೈಲಿ ಸರ್ಕಾರ ನಡೆಸಕ್ಕಾಗಿಲ್ಲ. ಇಡೀ ಸರ್ಕಾರ ಪಾಪರಾಗಿದೆ, ಖಜಾನೆ ಖಾಲಿ ಔಟಿದೆ, ದುಡ್ಡಿಲ್ಲ. ಮುಂದಿನ ತಿಂಗಳು ಸಂಬಳ ಕೊಡೋಕ್ಕೂ ಯೋಚನೆ ಮಾಡುವಂಥ ಪರಿಸ್ಥಿತಿ. ಅದಕ್ಕೋಸ್ಕರ ಈ ಪೆಟ್ರೋಲ್ ಬೆಲೆಯನ್ನು ಏರಿಕೆಯನ್ನು ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೀನಿ. ಈ ಹೋರಾಟವನ್ನು ನಾವು ಕಂಟಿನ್ಯೂ ಮಾಡ್ತೀವಿ, ನಿಲ್ಲಿಸಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆಯ ದರವನ್ನು ಏನೋ ಸಾಂಕೇತಿಕ ಒಂದಿನ ಹೋರಾಟ ಮಾಡ್ತೀರಿ, ಇಲ್ಲ, ಇದನ್ನು ಕಂಟಿನ್ಯೂ ಮಾಡ್ತೀರಿ. ನಾವು ಹೋರಾಟವನ್ನು ಕಂಟಿನ್ಯೂ ಮಾಡ್ತೀರಿ. ಎಲ್ಲಿವರೆಗೂ ಬೆಲೆ ಏರಿಕೆಯನ್ನು ನಿಲ್ಲಿಸಲ್ಲ ಅಲ್ಲಿವರೆಗೂ ಹೋರಾಟ ಮಾಡುತ್ತೆ. ವಿಧಾನಸಭೆ ಒಳಗಡೆ ನಾನು ಕೂಡ ವಿರೋಧ ಪಕ್ಷದ ನಾಯಕನಾಗಿ JDS ಸಹಕಾರದೊಂದಿಗೆ ವಿಧಾನಸಭೆಯಲ್ಲೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಈ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಕೆಲಸವನ್ನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾ ಇದ್ದೀನಿ. ಮತ್ತೇನು ಕೂಡ ಅಸೆಂಬ್ಲಿಯಲ್ಲೂ ಕೂಡ ಆ ಕೆಲಸವನ್ನು ಮುಂದುವರಿಸ್ತೀನಿ. ಇಲ್ಲ, ಆ ಥರದ್ದು ಯಾವುದೇ ರೀತಿ ಚರ್ಚೆ ಬಂದಿಲ್ಲ. ಏನಿದ್ರು ಕೇಂದ್ರದ ನಾಯಕರು ತೀರ್ಮಾನ ತಗೊಂಡ್ಬೇಕು. ಲೋಕಲ್ ನಾಯಕರಿಗೆ ಆ ಥರದ್ದು ಯಾವುದೇ ಅಧಿಕಾರ ಇಲ್ಲ. ಕೇಂದ್ರದ ನಾಯಕರು ಅದನ್ನ ತೀರ್ಮಾನ ತೆಗೆದುಕೊಳ್ತಾರೆ. ಸದ್ಯಕ್ಕೆ ಆ ಥರದ್ದು ಯಾವುದೇ ಸೇರಿಸಿಕೊಳ್ಳುವ ಪ್ರಸ್ತಾವ ಸದ್ಯಕ್ಕೆ ಪಾರ್ಟಿ ಮುಂದೆ ಇಲ್ಲ. ನಾನು ಕೂಡ ನಿನ್ನೆ ಮಾಧ್ಯಮದಲ್ಲಿ ಸೂರಜ್ ರೇವಣ್ಣ ಅವರ ವಿಚಾರವಾಗಿ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಸೂರಜ್ ರೇವಣ್ಣನೂ ಕೂಡ ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಗೊಂದಲ ಕಾಣ್ತಾ ಇದೆ. ಆದರೆ ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಗ್ಗೆ ತನಿಖೆ ಆಗ್ತಾ ಇದೆ. ಈ ಸೂರಜ್ ರೇವಣ್ಣ ಬಗ್ಗೆನೂ ಕೂಡ ನ್ಯಾಯಯುತವಾದಂಥ ತನಿಖೆ ಆಗಲಿ, ನಿಷ್ಪಕ್ಷವಾದಂಥ ತನಿಖೆ ಆಗಲಿ. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವ್ರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕೋ ಅದು ಹಾಗೆ ಆಗುತ್ತೆ. ಆದರೆ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋವಂಥದ್ದು ಒಳ್ಳೇದಲ್ಲ. ಇನ್ನು 2 ಕಡೆ ಕಂಪ್ಲೇಂಟ್ ಆಗಿರೋದ್ರಿಂದ ಇದೊಂಥರ ಜಟಿಲ ಕೇಸ್ ಕಾಣ್ತಾ ಇದೆ ಇದು. ಯಾಕೆಂದರೆ ಫಸ್ಟ್ ಕಂಪ್ಲೇಂಟು ರೇವಣ್ಣ ಅವ್ರ ಮಗ ಕೊಟ್ಟಿದ್ದಾರೆ. ನನ್ನ ಮೇಲೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತೇಳಿ ಸೂರಜ್ ರೇವಣ್ಣ ಅವರು ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗಿರೋ ಅಂಥ ಮಾಹಿತಿ ಪ್ರಕಾರ. ಆ ದೃಷ್ಟಿಯಿಂದ ಇದನ್ನ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ಮತ್ತೆ ಇದು JDSನ ಆಂತರಿಕ ವಿಚಾರ. ಅವರ ನಾಯಕರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.